ಏನೇ ಮಾಡ್ತಿದ್ದೆ? ನನ್ನ ಮಗನ ರೂಮಿಗೆ ಬರಬೇಡ ಅಂತ ಎಷ್ಟು ಸರಿ ಹೇಳಿದ್ದೀನಿ. ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಅಲ್ಲಮ್ಮ, ಅದು ಮುಚ್ಚು ಬಾಯಿ. ಇನ್ನೊಂದು ಮಾತಾಡ್ಬೇಡ. ಅವನು ನೋಡ್ಕೊಳ್ಳೋದಿಕ್ಕೆ ಅವನಿಗೆ ಅವನ ಹೆಂಡತಿ ಇಲ್ವಾ? ನೀನೇ ಹೋಗ್ಬೇಕಾ? ನನ್ನ ಸೊಸೆ ಇನ್ನೂ ಬದುಕಿದ್ದಾಳೆ. ನೀನ್ ಬಂದು ಅವಳಿಗೆ ಸೌತೆ ಕೆಲಸ ಮಾಡ್ಬೇಕಾಗಿಲ್ಲ. ತೊಲಗಿಲಿಂದ. ಇನ್ನೊಂದ್ಸಲ ಏನಾದ್ರೂ ನನ್ನ ಮಗನ ರೂಮಲ್ಲಿ ನಿನ್ನ ನೋಡಿದ್ರೆ ಮನೆಯಿಂದ ಆಚೆ ಹಾಕ್ತೀನಿ. ಏನ್ ಮುಖ ನೋಡ್ತಿದ್ಯಾ? ತೊಲಗು. ಮಾಮ್, ಏನಾಯ್ತು ಮಾಮ್? ಅವಳಿಗೇನೋ ಬೈತಾ ಇರೋ ಥರ ಆಯ್ತು. ನನ್ನ ಮಗನ ರೂಮಿಗೆ ಬರಬೇಡ ಅಂತ ಬೈತಾ ಇದ್ದೆ. ರೂಮಿಗೆ ಬಂದ್ರೆ ಏನಾಗುತ್ತೆ ಮಾಮ್? ಅವಳು ಬರೀ ಕಾಫಿ ಕೊಟ್ಬಿಟ್ಟು ಹೋಗಿ ಬಂದಿದ್ದು. ಇದನ್ನೆಲ್ಲ ಮಾಡಕ್ಕೆ ಇವಳೆ ಬೇಕಾ? ನಿನ್ನ ಹೆಂಡತಿ ತಾಪ್ಸಿ ಇಲ್ವಾ? ಎಲ್ಲದಕ್ಕೂ ಮೂಗ್ ತುರ್ಸ್ಕೊಂಡ್ಬರ್ತಾಳೆ. ಅದಕ್ಕೆ ಬೈದಿದ್ದೀನಿ. ನೀನು ಅಷ್ಟೇ. ನಿನ್ಗೇನಾದ್ರೂ ಬೇಕು ಅಂದ್ರೆ ನಿನ್ನ ಹೆಂಡತಿ ತಾಪ್ಸಿನ ಕೇಳು. ಇವಳನ್ನ ಹತ್ರಕ್ಕೂ ಬಿಟ್ಕೋಬೇಡ. ಮನೆ ಮುರಿದು ಬಿಡ್ತಾಳೆ. ಏನ್ ಮಾತಾಡ್ತಿದ್ಯಾ? ಈ ಮನೇಲಿ ಇರಲ್ಲ ಅಂದ್ರೆ ಏನ್ ಅರ್ಥ? ಅಂದ್ರೆ ನೀವು ಕಲ್ಪನಾ ಅವ್ರ ಮಗಳನ್ನ ಹುಡ್ಕೊಂಡು ಈ ಮನೆ ಕರ್ಕೊಂಬರೋಷ್ಟರಲ್ಲಿ ನಾನು ಈ ಮನೆ ಬಿಟ್ಟು ಹೋಗಿರ್ತೀನಿ. ಎಲ್ಲಿಗೆ ಹೋಗ್ತೀಯೋ? ಇನ್ನೆಲ್ಗೆ? ನನಗೆ ತಾಳಿ ಕಟ್ಟಿರೋ ನನ್ನ ಗಂಡನ ಮನೆಗೆ, ಅಂದ್ರೆ ಶ್ರೀಕಿ ಜೊತೆ. ಇದೇ ಬೇಡ ಅನ್ನೋದು. ನಿನ್ ಗಂಡನ ಮನೆಗೆ ಹೋದ್ರೆ ನನ್ನ ಗತಿ ಏನು? ಹುಚ್ಚಿಡ್ತಿದ್ಯಾ ನಿನ್ಗೆ? ಆ ತಿರುಬೋಕಿ ತರ ಏನಿದೆ ಅಂತ ಹೋಗ್ತೀಯಾ? ಈ ಮನೇಲಿದ್ರೆ ಆಸ್ತಿ ಎಲ್ಲ ನಿನ್ಗೆ ಸಿಗುತ್ತೆ. ಪ್ರೀತಿ, ಪ್ರೇಮ, ಗಂಡ ಹೆಂಡತಿ ಸಂಬಂಧದ ಮುಂದೆ ಈ ದುಡ್ಡು ಭ್ರಮೆಯಲ್ಲಿ ಬದುಕ್ತಿದ್ಯಾ ನೀನು? ಪ್ರೀತಿ ಪ್ರೇಮ ಹೊಟ್ಟೆ ತುಂಬಸಲ್ಲ. ಹೊಟ್ಟೆ ತುಂಬಸಕ್ ಬೇಕಾಗಿರೋದು ದುಡ್ಡು. ಹಾಗಂತ ದುಡ್ಡನ್ನ ತಿನ್ನೋದಿಕ್ಕಾಗಲ್ಲ ಅಲ್ವಾ ಅಪ್ಪ? ನನ್ನ ಗಂಡ ಪ್ರೀತಿಯಿಂದ ಗಂಜಿ ಕುಡ್ಸಿದ್ರು ಸಾಕು. ಈ ಹಂಗಿನ ಅರಮನೆ, ಸ್ವಾಭಿಮಾನ ಇಲ್ದಿರೋ ಬದುಕು ನನಗೆ ಬೇಡ. 25 ವರ್ಷ ಹಿಂದೆ ನಾನು ಹೀಗೆ ಅನ್ಕೊಂಡಿದ್ದಿದ್ರೆ, ಕಲ್ಪನನ್ನ ಯಾಮಾರಿಸಿ ಮದುವೆ ಆಗದೆ ಇದ್ದಿದ್ರೆ ನೀನು ನಿಮ್ಮಮ್ಮ ಬೀದಿಲಿರ್ಬೇಕಾಗಿತ್ತು. ನಾನು ಹಾಗೆ ಮಾಡಿದ್ರೆ ಎಷ್ಟೋ ಚೆನ್ನಾಗಿತ್ತು. ಹಾಗೆ ನಾನು ಮಾಡಿದ್ದಿದ್ರೆ ಇವತ್ತು ನೀನು ನನ್ನ ಮುಂದೆ ನಿಂತು ಮಾತಾಡ್ತಾ ಇರ್ಲಿಲ್ಲ. ಕೊನೆಗೂ ನೀವು ನಮ್ಮನ್ನ ಬಿಟ್ಬಿಟ್ಟೆ ತಾನೇ ಹೋದ್ರಿ. ನಿಮ್ಗಿರೋ ದುರಾಸೆಗೆ ನೀವು ಕಲ್ಪನನ್ ಮದ್ವೆ ಆಗದೆ ಇದ್ದಿದ್ರೆ ನೀವ್ ಏನೇನೋ ಮಾಡಿ ಜೈಲ್ ಸೇರ್ತಾ ಇರ್ಲಿಲ್ಲ. ಅಪ್ಪ ಇದ್ದು ಇಲ್ದೇ ಇರೋ ತರ ನಾನು ಬೆಳೀತಾ ಇರ್ಲಿಲ್ಲ. ನಿಮ್ ಪ್ರೀತಿ ಇಲ್ದೆ ನಾನು ಬದುಕ್ತಾ ಇರ್ಲಿಲ್ಲ. ಅಲ್ಲ ತಪ್ಸಿ, ನಾನು ಇದನ್ನೆಲ್ಲ ಬೇಕು ಅಂತ ಮಾಡ್ಲಿಲ್ಲ. ನೀವು ಚೆನ್ನಾಗಿರ್ಲಿ ಅಂತ ತಾನೇ ಇದನ್ನೆಲ್ಲ ಮಾಡಿದ್ದು. ನನ್ನ ತ್ಯಾಗಕ್ಕೆ ಬೆಲೆನೇ ಇಲ್ವಾ? ನೀನ್ ಹೀಗೆ ಕೈ ಕೊಟ್ರೆ ನನ್ನ ಪ್ಲಾನ್ ಏನಾಗಬೇಕು? ಅಪ್ಪನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತಾ ಇದೀಯಾ? ನಿನಗೆ ಅಪ್ಪನ ಬಗ್ಗೆ ಪ್ರೀತಿ, ಕಾಳಜಿ, ಕನಿಕರ ಯಾವುದೂ ಇಲ್ವಾ? ಇತ್ತು, ಎಲ್ಲ ಇತ್ತು. ಅದಕ್ಕೆ ನನ್ನ ಜೀವನನೇ ನಾನು ಹಾಳು ಮಾಡ್ಕೊಂಡಿದ್ದೆ. ಈಗ ನನಗೆ ಅರ್ಥ ಆಯ್ತು, ನನ್ನ ಪ್ರೀತಿನ ಪಡೆಯೋದಿಕ್ಕೆ ಶ್ರೀಕಿಗೆ ಬಿಟ್ಟು ಬೇರೆ ಇನ್ಯಾರಿಗೂ ಯೋಗ್ಯತೆ ಇಲ್ಲ ಅಂತ. ನಮ್ಮ ಅಪ್ಪಂಗೆ ಅವ್ರ ಮಗಳಿಗಿಂತ ದುಡ್ಡಿನ ಮೇಲೆ ಪ್ರೀತಿ ಜಾಸ್ತಿ ಅಂತ ನನ್ಗೆ ಅರ್ಥ ಆಗೋದು. ಆದ್ರೆ ಈಗ ನನ್ಗೆ ದುಡ್ಡು ಆಸ್ತಿಗಿಂತ ನನ್ನ ಗಂಡನೇ ದೊಡ್ಡೋರು. ನನಗೆ ಅವ್ರು ಬೇಕು. ನಾನು ಅವ್ರ ಜೊತೆ ಬದುಕಬೇಕು. ನನ್ನ ಮುಂದಿನ ಜೀವನ ಶ್ರೀಕಿ ಜೊತೆನೆ ಹೊರತು ಈ ಮನೇಲಲ್ಲ. ಅವನ ಜೊತೆಲಿರೋ ಸಂತೋಷಕ್ಕಿಂತ ಬೇರೆ ಯಾವುದು ಇಂಪಾರ್ಟೆಂಟ್ ಅಲ್ಲ. ಈಗ ನೀನ್ ನನ್ನ ಜೊತೆ ಬಾ. ಇನ್ ಮುಂದೆ ಅವ್ರು ನಿನ್ ಬಗ್ಗೆ ಒಂದ್ ಮಾತು ಆಡ್ಬಾರ್ದು. ಹಾಗೆ ಮಾಡ್ತೀನಿ. ಬೇಡ ತಾಪ್ಸಿ, ಸುಮ್ಮನೆ ಯಾಕವೆಲ್ಲ? ಸುಮ್ಮನೆ ನೀನ್ ನನ್ನ ಮಾತು ಕೇಳ್ಬೇಕಷ್ಟೇ.
ಬಾ ತಾಪ್ಸಿ ಅಯ್ಯೋ सत्यं शिवं सुन्दरं सत्यं शिवं सुन्दरम् सत्यं शिवं सुन्दरं सत्यं शिवं सुन्दरम् ಕಲ್ಪನಾ ಕಲ್ಪು ಕಲ್ಪು ಅತ್ಗೆ ಕೂತ್ಕೊಳ್ಳಿ. ಯಾಕಮ್ಮ ತುಂಬಾ ಚಿಂತೆಯಲ್ಲಿರೋಗಿದ್ಯಾ? ಇಲ್ಲ ಅತ್ಗೆ, ಹಾಗೆಲ್ಲ ಏನೂ ಇಲ್ಲ. ಚಂದ್ರಾಸ್ ಏನಾದ್ರು ಬೈದ್ರಾ? ಚೇಚ ಹಾಗೆಲ್ಲ ಏನೂ ಇಲ್ಲ ಅತ್ಗೆ. ರಾತ್ರಿ ಕನ್ಸಲ್ಲಿ ನನ್ನ ಮಗಳು ಬಂದಿದ್ಲು ಅತ್ಗೆ. ತುಂಬಾ ನೆನಪಾಗ್ತಿದ್ದಾಳೆ. ಎದ್ದಾಗಿಂದ ಯಾಕೋ ತುಂಬಾ ಸಂಕಟ ಆಗ್ತಿದೆ ಅದಕ್ಕೆ. ಕಲ್ಪು, ನೀನೇ ಯೋಚನೆ ಮಾಡು. 25 ವರ್ಷದ ಹಿಂದೆ ಕಳೆದೋಗಿರೋ ಮಗಳನ್ನ ನೆನ್ಸ್ಕೊಂಡು ಕೊರಗೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಎಷ್ಟೇ ವರ್ಷ ಆದ್ರೂ ಕರಳ್ಬಳ್ಳಿ ಸಂಬಂಧ ಅನ್ನೋದು ಅಷ್ಟು ಈಸಿಯಾಗಿ ಕಳ್ದು ಹೋಗುತ್ತಾ ಅದಕ್ಕೆ? ಹಾಗಂತ ನೀನು ಯಾವಾಗಲೂ ಈ ರೀತಿ ಬೇಜಾರು ಮಾಡ್ಕೊಂಡಿದ್ರೆ ಹೇಗಮ್ಮ? ಹಳೆ ದುಃಖನ ನೆನ್ಸ್ಕೊಂಡು ಇವತ್ತಿನ ಸಂತೋಷನ ನೀನು ಹಾಳು ಮಾಡ್ಕೋತಾ ಇದೀಯಾ? ನಿನ್ ಮಗಳು ಸಿಗ್ಬೇಕು ಅಂತ ನಮ್ಮ ಹಣೆಯಲ್ಲಿ ಬರ್ತಿದ್ರೆ ಅವಳು ಸಿಕ್ಕೇ ಸಿಗ್ತಾಳೆ. ಇಲ್ಲ ಅದ್ಗೆ, ನನ್ಗೆ ಆ ಹೋಪ್ಸೇ ಹೊಟ್ಟೋಯ್ತು. ಇಷ್ಟು ವರ್ಷ ನನ್ನ ಮಗಳು ಬರ್ತಾಳೆ ಅಂತ ತುಂಬಾ ಆಸೆಯಿಂದ ಕಾದೆ. ಆ ದೇವ್ರು ನನ್ನ ಹಾಣಿನಲ್ಲಿ ಒಳ್ಳೇದನ್ನೇ ಬರ್ದಿಲ್ಲ ಅದ್ಗೆ. ನನಗ್ ಗೊತ್ತಾಗೋಯ್ತು ನನ್ನ ಮಗಳು ಬರಲ್ಲ. ಅದ್ ಯಾವ ಜನ್ಮದಲ್ಲಿ ಅದ್ ಏನ್ ಕರ್ಮ ಮಾಡಿದ್ನೋ ನನಗ್ ಗೊತ್ತಿಲ್ಲ ಅದಕ್ಕೆ. ಹುಟ್ಟುತ್ತಿದ್ದಾಗೆ ತಾಯಿನ ಕಳ್ಕೊಂಡೆ, ತಾಯಿ ಪ್ರೀತಿನ ಕಳ್ಕೊಂಡೆ. ಹಾಗೆ ನನ್ ಮಗಳು ನನ್ನ ಸಾಲನ್ನೇ ಹೊತ್ಕೊಂಡ್ಬಿಟ್ಲು. ಯೋಚನೆ ಮಾಡ್ಬೇಡ ಕಲ್ಪು. ನಿಮ್ಮ ಅಣ್ಣನ ಹತ್ರ ಹೇಳಿ ಹುಡುಕ್ಸೋ ಪ್ರಯತ್ನ ಮಾಡ್ತೀನಿ. ಮನೆ ಮಹಾಲಕ್ಷ್ಮಿನಿ, ಈ ರೀತಿ ಎಲ್ಲ ಅಳ್ಬಾರ್ದು. ಬಾ ತಿಂಡಿ ತಿಂಡಿ ಬಾ. ಎಷ್ಟು ಚಿಕ್ಕ ವಿಷಯಕ್ಕೆ ಎಷ್ಟು ಕೋಪ ಮಾಡ್ಕೊಂಡ್ಬಿಟ್ರಿ ನೀವು. ಇಷ್ಟ ತಾಪ್ಸಿ, ಅಳ್ತಾ ಇದ್ಯಾ? ಇಲ್ಲಪ್ಪ. ಮತ್ತೆ ಕಣ್ಣಲ್ಲೇ ನೀರು? ಅದಾ ಕಣ್ಣಲ್ಲಿ ಧೂಳು ಬಿದ್ದಿತ್ತು ತಾಪ್ಸಿ. ಯಾಕೆ ಸುಳ್ಳು ಹೇಳ್ತಿದ್ಯಾ ಇಷ್ಟ? ನಿನ್ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ನೀನೇನೋ ಬೇಜಾರಲ್ಲಿದ್ಯಾ ಅಂತ. ಏನಿಲ್ಲ ಬಿಡು. ನಿನಗ್ ನನ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಅದಕ್ಕೆ ಈಗೆಲ್ಲ ಅವಾಯ್ಡ್ ಮಾಡ್ತಿದ್ಯಾ ನನ್ನ. ನನ್ ಜಾಗದಲ್ಲಿ ನಿನ್ನ ಅಕ್ಕನೋ ತಂಗಿನೋ ಇದ್ದಿದ್ರೆ ಅವ್ರ ಹತ್ರ ಹೇಳ್ದೆ ಇರ್ತಿದ್ಯಾ? ಸರಿ ಬಿಡು, ಹೇಳ್ಬೇಡ. ನಾನೇನ್ ನಿನಗ್ ಬಲವಂತ ಮಾಡಲ್ಲ. ಪಾಪ ಅವ್ರಿಗೂ ನನಗೂ ಜಗಳ ಆಯ್ತು. ಯಾವುದೋ ಸಣ್ಣ ವಿಷಯ ತಮಾಷೆಯಿಂದ ಶುರುವಾಗಿದ್ದು ಸೀರಿಯಸ್ ಆಯ್ತು. ಅದಕ್ಕೆ ಸ್ವಲ್ಪ ಬೇಜಾರಾಯ್ತು ಅಷ್ಟೆ. ಓ ಅಷ್ಟೇನಾ? ಅಷ್ಟಕ್ಕೆಲ್ಲ ಇಷ್ಟೊಂದು ಬೇಜಾರು ಮಾಡ್ಕೋತಾರ? ಆದ್ರೂ ಅವ್ರು ನಿನ್ನ ಹೇಗ್ ಬೈತಾರೆ? ಬಾ ಕೇಳೋಣ. ಅಯ್ಯೋ ಬೇಡಪ್ಪ, ನಾನ್ ಬರಲ್ಲ. ಯಾಕೆ? ನಾನ್ ಪಾಪ ಅವ್ರ ರೂಮಿಂದ ಆಚೆ ಬರೋದನ್ನ ಅತ್ತೆ ನೋಡ್ಬಿಟ್ರು ತಾಪ್ಸಿ. ಅವ್ರಿಗೆ ತುಂಬಾ ಕೋಪ ಬಂತು, ಚೆನ್ನಾಗಿ ಬೈದ್ಬಿಟ್ರು. ನನ್ನ ಮಗನ್ ರೂಮ್ ಹತ್ರ ಏನಾದ್ರು ಕಾಣಿಸ್ಕೊಂಡ್ರೆ ನಿನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಇನ್ನು ನಾನು ಅಲ್ಲಿಗೆ ಬರಲ್ಲ. ಅತ್ತೆಮ್ಮ ಯಾಕೆ ಹೀಗ್ ಮಾಡ್ತಾರೆ? ಸುಮ್ನೆ ನಿನಗ್ ಬೈಯದ? ಅಲ್ಲ, ನೀನ್ ರೂಮ್ಗೆ ಹೋಗಿದ ತಕ್ಷಣ ನಿನ್ ಮೇಲೆ ಅನುಮಾನ ಪಡದ?
ಅವ್ರದ್ದು ಯಾಕೋ ಅತಿ ಆಯ್ತು. ಇದನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಬಾ ಕೇಳೋಣ. ಏನಂತ ಕೇಳ್ತೀಯ? ಇವಳ ಮೇಲೆ ನಾನೇ ಅನುಮಾನ ಪಡಲ್ಲ, ನೀವ್ಯಾಕೆ ಅನುಮಾನ ಪಡ್ತೀರಾ ಅಂತ ಕೇಳ್ತೀನಿ. ಇದು ನನ್ನ ಸಂಸಾರ, ನಾನ್ ನೋಡ್ಕೋತೀನಿ, ನೀವ್ ಇಂಟರ್ಫಿಯರ್ ಆಗ್ಬೇಡಿ ಅಂತ ಹೇಳ್ತೀನಿ. ಈಗ ನೀನ್ ನನ್ ಜೊತೆ ಬಾ. ಇನ್ ಮುಂದೆ ಅವ್ರು ನಿನ್ ಬಗ್ಗೆ ಒಂದ್ ಮಾತು ಆಡ್ಬಾರ್ದು, ಹಾಗ್ ಮಾಡ್ತೀನಿ. ಬೇಡ ತಾಪ್ಸಿ, ಸುಮ್ನೆ ಯಾಕವೆಲ್ಲ. ಸುಮ್ನೆ ನೀನ್ ನನ್ ಮಾತು ಕೇಳ್ಬೇಕಷ್ಟೇ. ಬಾ ತಾಪ್ಸಿ, ಅಯ್ಯೋ ತಾಪ್ಸಿ, ಸುಮ್ನೆ ಬಾ. ಅತ್ತೆ, ಅಯ್ಯೋ ತಾಪ್ಸಿ ಬೇಡ. ಅತ್ತೆ, ಸುಮ್ನೆ ಬರ್ತೀಯಾ? ತಾಪ್ಸಿ ಪ್ಲೀಸ್. ಅತ್ತೆ, ಅತ್ತೆ, ತಾಪ್ಸಿ ತಾಪ್ಸಿ. ಯಾಕೆ ಅತ್ತೆ ಅತ್ತೆ ಅಂತ ಕಿರ್ಸ್ಕೊಂಡ್ ಬರ್ತಿದ್ಯಾ? ಯಾಕಂದ್ರೆ ಸಿಚುಯೇಷನ್ ಆಗಿದೆ. ಇದನ್ನ ಹೀಗೆ ಬಿಟ್ರೆ ಇನ್ನೂ ವರ್ಸ್ಟ್ ಆಗುತ್ತೆ. ಅದಕ್ಕೆ ಇವಳನ್ನ ಇಲ್ಲಿ ಕರ್ಕೊಂಡ್ಬಂದೆ. ಪ್ರತಿಯೊಬ್ಬರಿಗೂ ಅವ್ರವ್ರ ಲಿಮಿಟ್ ಏನು ಅಂತ ಅರ್ಥ ಮಾಡಿಸ್ಬೇಕು. ಅದಕ್ಕೆ ಬಂದೆ. ಏನು ಏನಾಯ್ತು? ಮತ್ತೇನ್ ಕುಚೇಷ್ಟೆ ಮಾಡಿದ್ಲಿ ಇವಳು? ಕುಚೇಷ್ಟೆ ಮಾಡಿದ್ದು ಅವಳಲ್ಲ. ತಾಪ್ಸಿ ಪ್ಲೀಸ್, ಏನಾರು ಹೇಳಿದ್ರೆ ನನ್ನ ಮೇಲೆ ಆಣೆ. ಏಯ್, ಏನ್ರಿ ಅದು? ಏನು ಅವಳಿರೋದೇ ಬಯಸ್ಕೊಳ್ಳೋದಿಕ್ಕ? ಅಲ್ಲ, ಬೇರೆಯವ್ರು ಹಾಗೆ ಮಾಡಿದ್ರೆ ಪರವಾಗಿಲ್ಲ, ನೀವು ಹಾಗೆ ಮಾಡಿದ್ರೆ ಹೇಗೆ ಶಿವ್? ಅವಳಿಗೂ ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಶಿವ್? ಅವಳ ಮನ್ಸು ನೋಯಿಸ್ಬೇಡಿ ಶಿವ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ನಿಜವಾಗ್ಲೂ ತಾಪ್ಸಿನಾ? ಅಂದ್ರೆ ತಾಪ್ಸಿ ಈ ಮಟ್ಟಕ್ಕೆ ಬದಲಾಗಿದ್ದಾಳ? सत्यं शिवं सुन्दरं सत्यं शिवं सुन्दरं सत्यं शिवं सुन्दरं सत्यं शिवं सुन्दरं ಏಯ್, ನೀನೇನೆ ಅವಳನ್ನ ಕಂಟ್ರೋಲ್ ಮಾಡೋದು? ಏಯ್, ನೀನೇನೆ ಇವಳು ಆಣೆ ಮಾಡಿದ ತಕ್ಷಣ ಅಷ್ಟೇ ಹೆದರ್ಕೋತಾ ಇದ್ಯಾ? ಅದೇನು ಅಂತ ಬಾಯ್ ಬಿಟ್ಟು ಹೇಳಿದ್ರೆ ಸರಿ. ಅದು ಅದು ಅತ್ತಮ್ಮ, ನಾನು ಇವಳನ್ನ ಆಗ್ಲಿಂದ ಶಾಪಿಂಗ್ ಕರಿತಿದ್ದೀನಿ, ಬರಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಯಾಕೆ ಅಂತ ಕೇಳಿದ್ರೆ ನಿಮ್ಮ ಅತ್ತೆ ಪುಟ್ಟಿ ಬೈತಾರೆ ಅಂತಾಳೆ. ಅಲ್ಲ ಅತ್ತೆಮ್ಮ, ಇವಳು ನನ್ನ ಜೊತೆ ಶಾಪಿಂಗ್ ಬಂದ್ರೆ ನೀವ್ಯಾಕೆ ಬೈತೀರಾ ಅಲ್ವಾ? ಅಲ್ವೇ, ಇವಳು ನಿನ್ ಜೊತೆ ಶಾಪಿಂಗ್ ಬಂದ್ರೆ ಮನೆ ಕೆಲಸ ಯಾರೇ ಮಾಡೋದು? ಅಯ್ಯೋ, ಅದು ಹಾಗಲ್ಲ ಅತ್ತೆ, ಎಲ್ಲ ಕೆಲಸ ಮುಗಿದ್ಮೇಲೆ ಇವಳನ್ನ ಕರ್ಕೊಂಡೋಗೋದು. ಇಷ್ಟಕ್ಕೂ ಇವಳನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಿರೋದು ನಾನು ಕೆಲಸ ಮಾಡ್ಸೋದಿಕ್ಕೇನೆ. ಅಲ್ಲ ಅತ್ತೆಮ್ಮ, ಇವಳು ನನ್ನ ಜೊತೆ ಬರಲಿಲ್ಲ ಅಂದ್ರೆ ನನ್ನ ಕಾರ್ ಡೋರ್ ಓಪನ್ ಮಾಡೋರು ಯಾರು? ನನ್ನ ಲಗೇಜ್ ಬ್ಯಾಗ್ಗಳನ್ನೆಲ್ಲ ಇಟ್ಕೊಂಡು ಓಡಾಡೋರು ಯಾರು? ನಾನು ಹಿಂದೆ ಮುಂದೆ ಸುತ್ತಕ್ಕೆ ಇವಳು ಬೇಡವಾ? ಮನೇಲಂತ ಕೆಲಸ ಆದ್ರೂ ಏನಿದೆ? ಎಲ್ಲ ಕೆಲಸ ಮುಗಿದ್ಮೇಲೆ ಇವಳು ನನ್ನ ಜೊತೆ ಶಾಪಿಂಗ್ ಬಂದ್ರೆ ನೀವು ಬೈತೀರಾ? ಯಾಕೆ ಅವಾಗಲಿಂದ ಒಳ್ಳೆ ಮರಿ ಹಾಕಿರೋ ಬೆಕ್ಕಿಂತರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ಯಾ? ಇಲ್ಲ ಕಣೋ ಸ್ಯಾಂಡಿ, ಅಂಜು ಬರ್ತೀನಿ ಅಂತ ಹೇಳಿದ್ಲು, ಇಷ್ಟೊತ್ತಾದ್ರೂ ಬಂದಿಲ್ಲ. ನನ್ಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ ಕಣೋ. ಏನಾಗಿದೆಯೇನೋ ಪಾಪ. ಅಯ್ಯೋ, ಏನೋ ಸ್ವಲ್ಪ ಲೇಟ್ ಆಗಿದೆ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್? ಅಂಜು ಇಷ್ಟೊತ್ತು ಕಾಲೇ ಬಂದ್ಬಿಡ್ಬೇಕಾಗಿತ್ತು ಕಣೋ. ಇನ್ನೂ ಬಂದಿಲ್ಲ ಅಂತಂದ್ರೆ ಏನೋ ಪ್ರಾಬ್ಲಮ್ ಆಗಿದೆ ಅನಿಸಿದೆ. ಅಥವಾ ಅವಳಿಗೆ ಹುಷಾರಿಲ್ವೇನೋ? ಸಾಕು, ಸುಮ್ಮನೆ ಇರೋ. ನಿನ್ ತಮ್ಮ ಅನಿಸ್ಕೊಂಡು ನಾನು ಇದ್ದೀನಿ. ನಾನು 10 ದಿನ ಮನೇಲಿ ಇಲ್ಲ ಅಂದ್ರೂ ಒಂದಿನಾರ ಫೋನ್ ಮಾಡಿ ಕೇಳಿದ್ಯಾ? ಅದೇ ಲವ್ವರ್ ಮನೆಗೆ ಬಂದಿಲ್ಲ ಅಂದ್ರೆ ಎಷ್ಟು ಟೆನ್ಷನ್ ಆಗ್ಬಿಟ್ಟಿದ್ಯಾ ಅಲ್ವಾ?
ಇಷ್ಟೇ ಕಣೋ ಲವರ್ ಬಂದ್ಮೇಲೆ ಅಣ್ಣ ತಮ್ಮ ಯಾರ ಕಣ್ಣು ಕಾಣಿಸಲ್ಲ. ನೋಡು ನೋಡು ನನ್ನ ಟೆನ್ಷನ್ ನನಗೆ, ಸುಮ್ಮನೆ ತಲೆ ಕೆಡಿಸ್ಬೇಡ. ಹೆಂಗಿದ್ದೆ ನೀನು ಡ್ರಾಯಿಂಗು ಪೇಂಟಿಂಗು ಅನ್ಕೊಂಡು, ಈಗ ನೋಡಿ ಹೆಂಗಾಗಿದ್ಯಾ. ಯಾವಾಗ್ಲೂ ಅಂಜು ಅಂಜು ಅನ್ಕೊಂಡು ಹಾಳಾಗಿ ಹೋಗಿದ್ಯಾ. ನಿನ್ನ ವರ್ಣಮಯ ಜೀವನ ಮುಗಿದೋಯ್ತು ಕಣ. ಹೋಗ್ಲಿ ಬಿಡ, ತಲೆ ಕೆಡ್ಸ್ಕೊಬೇಡ, ಬರ್ತಾಳೆ ಅವಳು ಬರೋರ್ಗು ಸ್ವಲ್ಪ ಕಾಲತ್ತು ಬಾ. ನನ್ನ ಮಗನೇ, ನನ್ನ ಟೆನ್ಷನ್ ನಾನು ಒದ್ದಾಡ್ತಾ ಇದ್ದೀನಿ, ನೀನು ಕಾಲು ಒತ್ಬೇಕಾ? ಬಾ ಒತ್ತೀನಿ. ಯಾಕತ್ತೆ ಸುಮ್ಮನೆ ನಿಂತ್ಬಿಟ್ರಿ? ಮಾತಾಡಿ. ನಾನ್ ಇವಳನ್ನ ಕರ್ಕೊಂಡು ಹೋಗೋದು ತಪ್ಪಾ? ಏನು ತಪ್ಪಿಲ್ಲ. ನಿನ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಇವಳನ್ನ ಎಲ್ಲಿ ಬೇಕಾದ್ರೂ ಕರ್ಕೊಂಡೋಗು. ಅತ್ತೆಮ್ಮ, ಹಾಗೆ ಬರ್ತಾ ಇವಳಿಗೂ ಏನಾದ್ರೂ ಕೊಡಿಸ್ಲಾ? ಕೊಡ್ಸು ಕೊಡ್ಸು, ಇನ್ನೇನ್ ಮಾಡೋದು? ನೋಡ್ದ ನಮ್ಮ ಅತ್ತೆಮ್ಮ ಎಷ್ಟು ಒಳ್ಳೆಯವರು, ದೇವ್ರಂತವ್ರು. ನಾನ್ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ಇಂಥ ಅತ್ತೆ ಸಿಗೋದಕ್ಕೆ ನೀನ್ ಪುಣ್ಯ ಮಾಡಿದ್ದೆ. ಅಲ್ಲ, ನಾನ್ ಪುಣ್ಯ ಮಾಡಿದ್ದೆ. ಸರಿ ಅತ್ತೆಮ್ಮ, ನಾವ್ ರೆಡಿಯಾಗಿ ಹೊರಡ್ತೀವಿ. ಬಾ. ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವ ನಿಮ್ಗೆ? ಸಣ್ಣ ಮಕ್ಕಳ ತರ ಜಗಳ ಆಡ್ತಾ ಇದ್ದೀರಾ? ಡ್ಯಾಡಿ, ಅದು ಇವನು. ಮುಚ್ಚ ಬಾಯಿ. ಯಾವಾಗ ನೋಡಿದ್ರು ರೂಮ್ ಸೇರ್ಕೊಳ್ಳೋದು, ಮೊಬೈಲ್ ಇಟ್ಕೊಳ್ಳೋದು, ಓತ್ಲ ಹೊಡೆಯೋದು, ಇದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಿಮ್ಗೆ? ಸಾರಿ ಅಪ್ಪ. ಶಡಪ್. ನನಗೆ ನಿಮ್ ಸಾರಿ ಬೇಕಾಗಿಲ್ಲ. ಅಲ್ರ, ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ ನಿಮಗೆ? ನಿಮ್ಮನ್ನ ನೀವು ಏನ್ ಅನ್ಕೊಂಡಿದ್ದೀರಾ? ಇನ್ನು ಗೋಲಿ ಆಡೋ ಚಿಕ್ಕ ಮಕ್ಕಳು ಅನ್ಕೊಂಡಿದ್ದೀರಾ? ಮದುವೆ ವಯಸ್ಸಿಗೆ ಬಂದಿರೋ ಗಡವಗಳಾಗಿದ್ದೀರಾ? ಆದ್ರೂ ಇನ್ನು ಜವಾಬ್ದಾರಿನೇ ಬಂದಿಲ್ವಲ್ರೋ? ನಾಳೆ ನಿಮ್ಮ ಬದುಕನ್ನು ಕಟ್ಕೊಳ್ಳೋ ಸ್ವಂತ ಯೋಗ್ಯತೆ ನಿಮಗಿದೆಯಾ? ನಿಮ್ಮ ಅಣ್ಣ ಶಿವನ್ ನೋಡ್ರು, ಎಲ್ಲಾ ಕೆಲಸನೂ ತಲೆ ಮೇಲೆ ಹೊತ್ಕೊಂಡು ಎಷ್ಟು ಕಷ್ಟಪಡ್ತಾನೆ ಅಂತ. ನಾವೆಲ್ಲ ಫಾರಿನ್ ನಲ್ಲಿ ಇದ್ರು ಕಂಪನಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಈಗಲೂ ಅಷ್ಟೇ, ಯಾವುದೇ ಒಂದು ಕೆಲಸದ ಬಗ್ಗೆ ಅಸಡ್ಡೆ ತೋರಿಸಲ್ಲ ಅವನು. ಅವನಿಗಿಂತದ್ ಬರಲ್ಲ, ಇಂಥದ್ದು ಗೊತ್ತಿಲ್ಲ ಅನ್ನೋ ಮಾತೇ ಅವನ ಡಿಕ್ಷನರಿಯಲ್ಲಿ ಇಲ್ಲ. ಅದಕ್ಕೆ ನಮ್ಮ ಕಂಪನಿ ನಂಬರ್ 1 ಆಗಿರೋದು. ಅವನಿಗಿರೋ ಬುದ್ಧಿ, ಟೈಮ್ ಸೆನ್ಸು, ಬಿಸ್ನೆಸ್ ಮೈಂಡು ಒಂದಾದ್ರೂ ನಿಮ್ಗಿದ್ಯಾ? ಅಲ್ರೋ, ಅಣ್ಣನ ಹತ್ರ ಹೋಗಿ ಯಾವತ್ತಾದ್ರೂ ಬಿಸ್ನೆಸ್ ಹೆಲ್ಪ್ ಬೇಕಂತ ಕೇಳಿದೀರಾ? ಡ್ಯಾಡಿ, ಅಣ್ಣ ನಮ್ಮ ಹತ್ರ ಹೆಲ್ಪೇ ಕೇಳಲ್ಲ. ಯಾಕೆ ಗೊತ್ತಾ? ಅವನಿಗೆ ನಿಮ್ಮಂತ ಕಮಂಗಿಗಳ ಹೆಲ್ಪ್ ಬೇಕಾಗಿಲ್ಲ. ಆದ್ರೆ ನಿಮಗೆ ಅವನ ಹೆಲ್ಪ್ ಬೇಕಾಗಿದೆ. ಅವನಿಂದ ನೀವು ಕಲಿಯೋದು ತುಂಬಾ ಇದೆ. ಸ್ವಲ್ಪನಾದ್ರೂ ಜವಾಬ್ದಾರಿ ಕಲೀರೋ. ನೋಡು ಸತ್ಯ, ಇವತ್ತು ನಾಳೆನ ನಿನಗೆ ಮದುವೆ ಮಾಡ್ಬೇಕು ಅಂತಿದ್ದೀನಿ. ಮದುವೆ ಆದ್ಮೇಲೂ ಇದೇ ತರ ಕೋತಿ ತರ ಆಡ್ಕೊಂಡಿರ್ತೀಯಾ ಅಥವಾ ಸ್ವಲ್ಪ ಜವಾಬ್ದಾರಿ ಕಲಿತೀಯಾ? ಕಲಿತೀನಪ್ಪ. ಅದೇನ್ ಕಲಿತೀಯೋ? ಇನ್ನೊಂದ್ಸಲ ಈ ರೀತಿ ಜಗಳಾಡೋದ್ ನೋಡ್ದ ಪರಿಣಾಮ ಚೆನ್ನಾಗಿರಲ್ಲ. ಹುಷಾರ್. ಇಷ್ಟೊಂದು ನಾನು ಈ ಥರ ಎಲ್ಲ ಹೇಳ್ಬಾರ್ದಾಗಿತ್ತು. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡ್ಲ ಏನೋ. ತಮಾಷೆ ಮಾಡಕ್ಕೆ ಹೋಗಿ ಕೊನೆಗೆ ಸೀರಿಯಸ್ ಆಗೋಯ್ತು. ತಪ್ಪೆಲ್ಲ ನಂದೆ. ಮೊದಲು ಹೋಗೋಳ ಕ್ಷಮಾಪಣೆ ಕೇಳಬೇಕು. ನೀವು ಮಾಡಿದ ಸ್ವಲ್ಪನೂ ಸರಿ ಇಲ್ಲ. ಯಾಕೆ? ನಾನು ನಿನ್ಗೇನು ಮಾಡಿದೆ? ನನಗಲ್ಲ, ಇಷ್ಟಂಗೆ. ಅವಳ ಹತ್ರ ಮಾತಾಡಲ್ಲ ಅಂದ್ರಂತೆ. ಅವಳ ಹತ್ರ ಮಾತಾಡ್ದಿರೋ ಅಂತ ತಪ್ಪು ಅವಳೇನ್ ಮಾಡಿದಾಳೆ? ಪಾಪ ಇಷ್ಟ. ಬೆಳಿಗ್ಗೆಯಿಂದ ಸಂಜೆವರೆಗೂ ಎಲ್ಲ ಕೆಲಸನೂ ಮಾಡ್ತಾಳೆ. ಯಾರು ಯಾವ ಕೆಲಸ ಹೇಳಿದ್ರು ಇಲ್ಲ ಅಂತ ಹೇಳಲ್ಲ.
ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡ್ದು ಅವಳು ಕಷ್ಟ ಆಗ್ತಿದ್ರು ಯಾವತ್ತಾದ್ರೂ ಬಂದು ನಿಮ್ಮ ಹತ್ರ ಹೇಳಿದಾಳ? ಇಲ್ಲ, ಹೇಳ್ಕೊಳಲ್ಲ. ಯಾಕಂದ್ರೆ ಇನ್ನೊಬ್ರ ಕಷ್ಟಕ್ಕೆ ಕಿವಿ ಕೊಡೋ ಅಂತ ಮನ್ಸು ಅವಳು, ಇನ್ನೊಬ್ರ ಕಷ್ಟ ಹೇಳ್ಕೊಳೋ ಅಂತ ಮನ್ಸಲ್ಲ. ಅದಕ್ಕೆ ನಾನು ಎಷ್ಟು ಕೇಳ್ಕೊಂಡ್ರು ಅವಳು ಬಾಯ್ ಬಿಡ್ಲಿಲ್ಲ. ನಾನು ತುಂಬಾ ಬಲವಂತ ಮಾಡಿದ್ಮೇಲೆ ಎಲ್ಲ ವಿಷಯನೂ ಹೇಳಿದ್ಲು. ಈ ಕಡೆ ನೀವ್ ಬೈದ್ರಿ, ಆ ಕಡೆ ರೂಮಿಂದ ಹೊರಗೆ ಬರ್ತಿದ್ದಂಗೆ ಅತ್ತೆಮ್ಮ ನನ್ನ ಮಗನ್ ರೂಮ್ಗೆ ಹೋಗ್ಬೇಡ ಅಂತ ಬೈದು. ಏನು ಅವಳಿರೋದೇ ಬೈಸ್ಕೊಳ್ಳೋದಿಕ್ಕ? ಅಲ್ಲ, ಬೇರೆಯವ್ರು ಹಾಗೆ ಮಾಡಿದ್ರೆ ಪರವಾಗಿಲ್ಲ, ನೀವು ಹಾಗೆ ಮಾಡಿದ್ರೆ ಹೇಗೆ ಶಿವ್? ಅವಳಿಗೂ ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಶಿವ್? ಪ್ಲೀಸ್ ಅವಳನ್ನ ಅರ್ಥ ಮಾಡ್ಕೊಳ್ಳಿ. ಅವಳ ಮನ್ಸು ನೋಯಿಸ್ಬೇಡಿ ಶಿವ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ನಿಜವಾಗ್ಲೂ ತಾಪ್ಸಿನಾ? ಅಂದ್ರೆ ತಾಪ್ಸಿ ಈ ಮಟ್ಟಕ್ಕೆ ಬದಲಾಗಿದ್ದಾಳ? ಮನೆ ಸಾಕ್ಷಿಯಾಗಿ ನನಗ್ ಸಿಕ್ಕಪಟ್ಟ ಮನೆ ಕೆಲಸದವಳು, ಮನಸ್ಸಾಕ್ಷಿಯಾಗಿ ನನಗ್ ಸಿಕ್ಕಪಟ್ಟ ಮನೆ ಸೊಸೆ. ಪಟ್ಟ ಬಯಲಾಗದೆ ಇದ್ರೂ ಪರವಾಗಿಲ್ಲ, ನನ್ನ ಪ್ರೀತಿಗೆ ನೀವೇ ಸಾಕ್ಷಿ. ಈ ನಿಮ್ಮ ಪಯಣ ಸ್ಟಾರ್ ಸುವರ್ಣದೊಂದಿಗೆ ಮಾತ್ರ. ಅವ್ರು ನನ್ನ ಗಂಡ, ಅವ್ನು ಮುದ್ಕಿಡೋದ್ರಲ್ಲಿ ಏನು ತಪ್ಪಿದೆ? ನಾನು ಅವ್ರ ಹತ್ರ ಆಗಿ ನಡ್ಕೋಬಾರ್ದಾಗಿತ್ತು. ನನಗೆ ಮುತ್ತುಗಿತ್ತು ಏನೂ ಬೇಡ, ನನಗೆ ನಿನ್ನ ಪ್ರೀತಿ ಬೇಕು. ಐ ಲವ್ ಯು ಸ್ಟಾರ್. ಈಗ ನೀನ್ ನನ್ನ ಜೊತೆ ಬಾ. ಇನ್ ಮುಂದೆ ಅವ್ರು ನಿನ್ ಬಗ್ಗೆ ಒಂದ್ ಮಾತು ಆಡ್ಬಾರ್ದು. ಹಾಗೆ ಮಾಡ್ತೀನಿ. ಬೇಡ ತಾಪ್ಸಿ, ಸುಮ್ಮನೆ ಯಾಕವೆಲ್ಲ? ಸುಮ್ನೆ ನೀನ್ ನನ್ನ ಮಾತು ಕೇಳ್ಬೇಕಷ್ಟೇ. ಬಾ ತಾಪ್ಸಿ. ಅಯ್ಯೋ, ಏನು ಅವಳಿರೋದೇ ಬೈಸ್ಕೊಳ್ಳೋದಿಕ್ಕ? ಅಲ್ಲ, ಬೇರೆಯವ್ರು ಹಾಗೆ ಮಾಡಿದ್ರೆ ಪರವಾಗಿಲ್ಲ, ನೀವು ಹಾಗೆ ಮಾಡಿದ್ರೆ ಹೇಗೆ ಶಿವ್? ಅವಳಿಗೂ ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಶಿವ್? ಅವಳ ಮನ್ಸು ನೋಯಿಸ್ಬೇಡಿ ಶಿವ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ನಿಜವಾಗ್ಲೂ ತಾಪ್ಸಿನಾ? ಅಂದ್ರೆ ತಾಪ್ಸಿ ಈ ಮಟ್ಟಕ್ಕೆ ಬದಲಾಗಿದ್ದಾಳ? ಅವ್ರು ನನ್ನ ಗಂಡ, ಅವ್ನು ಮುದ್ಕಿಡೋದ್ರಲ್ಲಿ ಏನು ತಪ್ಪಿದೆ? ನಾನು ಅವ್ರ ಹತ್ರ ಆಗಿ ನಡ್ಕೋಬಾರ್ದಾಗಿತ್ತು. ನನಗೆ ಮುತ್ತುಗಿತ್ತು ಏನೂ ಬೇಡ, ನನಗೆ ನಿನ್ನ ಪ್ರೀತಿ ಬೇಕು. ಐ ಲವ್ ಯು ಸ್ಟಾರ್.